ಮೊಟ್ಟೆ ಬೇಯಿಸೋಣ ಅಂತ ನಾನಿವತ್ತು ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಗೊಜ್ಜು. ನಾನು 4 ಮೊಟ್ಟೆ ಹಾಕಿದ್ದೀನಿ. ಉಪ್ಪು ನೀರು ಹಾಕಿದ್ದೀನಿ. 2 ವಿಷಲ್ ಬೇಯಿಸ್ಕೊಳ್ಳೋಣ. ಕುಕ್ಕರ್ ಮುಚ್ಚಿದ್ದೀನಿ. 2 ವಿಷಲ್ ಕೂಗ್ಸೋಣ. 2 ಈರುಳ್ಳಿ ತೊಗೊತಾ ಇದ್ದೀನಿ ನಾನು ಮೊಟ್ಟೆ ಗ್ರೇವಿಗೆ. ಈರುಳ್ಳಿ ಸಿಪ್ಪೆ ಸುತ್ತಿಟ್ಟಿದ್ದೀನಿ. ಇವಾಗ ಉದ್ದುದ್ದ ಕುಯ್ಯೋಣ. ಉದ್ದುದ್ದ ಕುಯ್ದಾಯ್ತು. ಇವಾಗ ಉದ್ದುದ್ದ 2 ಟೊಮೆಟೊ ಕುಯ್ದಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮೊಟ್ಟೆ 2 ವಿಷಲ್ ಕೂಗಿದೆ. ಈ ಥರ ಕುಕ್ಕರಲ್ಲಿ ಮೊಟ್ಟೆ ಬೇಯಿಸಿದ್ರೆ ಬೇಗ ಆಗುತ್ತೆ, ಗ್ಯಾಸು ಉಳಿತಾಯ ಆಗುತ್ತೆ. ಬಾಣಲಿ ಇಟ್ಟಿದ್ದೀನಿ, ಬಿಸಿ ಆಗಲಿ. ನಾನಿಲ್ಲಿ ಅಮೂಲ್ ಬಟರ್ ಯೂಸ್ ಮಾಡ್ತಿದ್ದೀನಿ ಗ್ರೇವಿಗೆ. ಅಮೂಲ್ ಬಟರ್ ಹಾಕಿದ್ದೀನಿ ನಾನು. ಬಟರ್ ಕರಗ್ತಾ ಇದೆ ಎಣ್ಣೆಲಿ. ಈರುಳ್ಳಿ ಹಾಕಿದ್ದೀನಿ ನಾನು. ಫ್ರೈ ಮಾಡಬೇಕು ಚೆನ್ನಾಗಿ. ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಎಲ್ಲ ಬಿಡಿ ಆಗಿದೆ. ಮೆಣಸಿನ್ಕಾಯಿ 2 ಮತ್ತು ಟೊಮೆಟೊ 2 ಉದ್ದ ಕಟ್ ಮಾಡಿರೋದು ಹಾಕಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿಂದ ಫ್ರೈ ಮಾಡೋಣ ಚೆನ್ನಾಗಿ. ನೋಡಿ, ಗೋಡಂಬಿ ಹಾಕಿದ್ದೀನಿ ನಾನು. ಒಂದು 7-8 ಗೋಡಂಬಿ ಹಾಕಿದ್ದೀನಿ. ಯಾಕಂದರೆ ಇದು ಗ್ರೇವಿ ಥಿಕ್ನೆಸ್ ಬರಬೇಕು, ಸೊ ಗಟ್ಟಿಯಾಗಿ ಇರಬೇಕು. ಅದಕ್ಕೆ ನಾನು ಇಲ್ಲಿ ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆಮೇಲೆ ರುಬ್ಬೇಕಿದೆಲ್ಲ ಮಿಕ್ಸಿಗೆ ಹಾಕೋಣ. ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋದು. ಗ್ಯಾಸ್ ಆಫ್ ಮಾಡಿದ್ದೀನಿ. ಫುಲ್ಲು ತಣ್ಣಗಾಗಬೇಕಿದು. ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಮೊಟ್ಟೆ ಗ್ರೇವಿ ಗೊಜ್ಜು ಬಂದು ತರಲೆ ಬಂದ್ಲು. ಇದು ಒಗ್ಗರಣೆಗೆ ಸಾಕು. ಒಂದು ಈರುಳ್ಳಿ ಹಾಕ್ತೀನಿ. ಇವಾಗ ನಾವು ವಿಷಲ್ ತೆಗೆಯೋಣ. ಸೊ ಮೊಟ್ಟೆ ಬೆಂದಿದೆ. ಮೊಟ್ಟೆ ಚೆನ್ನಾಗಿ ಬಂದಿದೆ. ಒಂದು ಚೂರು ಏನೂ ಒಡೆದೋಗಿಲ್ಲ. 2 ವಿಷಲು. ಎಷ್ಟು ಬೇಗ ಬೆಂದೋಗುತ್ತೆ, ಗ್ಯಾಸು ಉಳಿತಾಯ ಆಗುತ್ತೆ. ಈ ಥರ ಮೊಟ್ಟೆ ಬೇಯಿಸ್ಕೊಂಡು ಡೈಲಿ ತಿನ್ಬೋದು. ಸೊ ತಪ್ಪಲೆಯಲ್ಲಿ ಬೇಯಿಸಿದ್ರೆ ಅಲ್ಲೇ ಇರಬೇಕು, ಒಡೆದೋಗುತ್ತೆ, ಏನೂ ತೊಂದರೆ ಇಲ್ಲ. ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ಈಸಿ. ಮೊಟ್ಟೆ ಎಷ್ಟು ಚೆನ್ನಾಗಿ ಬಿಡಿಸಿ ಇಟ್ಟಿದ್ದೀನಿ ನಾನು. ಒಂದು ಚೂರು ಏನು ಮೊಟ್ಟೆ ಒಡೆದಿಲ್ಲ, ಹಾಗೆ ಬಿಡಿಸಿಟ್ಟಿದ್ದೀನಿ. ಭಾಗ ಮಾಡಿ ಇಡ್ತಾಯಿದ್ದೀನಿ. ನೀವು ಬೇಕಾದರೆ 4 ಮಾಡ್ಕೊಬೋದು. ನಾನು 2 ಸಾಕಿದ್ದೀನಿ. ಇಲ್ಲ ಮೊಟ್ಟೆನೂ ಭಾಗ ಮಾಡಿಟ್ಟಿದ್ದೀನಿ. ಸೊ ಇದು ನಾನು ಮಸಾಲೆಗೆ ಹಾಕೋಕ್ಕೆ ಈ ಥರ 2 ಭಾಗ ಮಾಡಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಗ್ರೇವಿ ಎಲ್ಲ ಮೊಟ್ಟೆಗೆ ಹಿಡ್ಕೊಳ್ಳುತ್ತೆ. ನೋಡಿ, ಇವಾಗ ತಣ್ಣಗಾರಿದೆ ನೋಡಿ. ಇವಾಗ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೊಳ್ಳೋಣ. ಪೇಸ್ಟ್ ಮಾಡಬೇಕು ಇದನ್ನು. ಚೂರು ನೀರು ಹಾಕಬಾರ್ದು, ಹಾಗೆ ಗಟ್ಟಿಗೆ ರುಬ್ಕೋಬೇಕು. ಯಾಕಂದರೆ ಟೊಮೆಟೊಲ್ಲಿ ನೀರಿನ ಅಂಶ ಇದೆ. ನೀರು ಹಾಕದಿರ ಗಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೈಸಾಗಿರಬೇಕು ಗ್ರೇವಿಗೆ. ನೋಡಿ, ಇವಾಗ ರುಬ್ಕೊಂಡಿದ್ದೀನಿ. ಎಷ್ಟೊಂದು ಪೇಸ್ಟ್ ಆಗಿದೆ ನೋಡೋಣ. ಫುಲ್ಲು ಸಾಫ್ಟಾಗಿ ನೈಸಾಗಿದೆ. ಈ ಥರ ರುಬ್ಕೋಬೇಕು ನೈಸಾಗಿ. ನಾನಿಲ್ಲಿ ಬಾಣಲಿ ಇಟ್ಟಿದ್ದೀನಿ. ಅವಾಗ ರುಬ್ಕೊಳ್ಳೋಣ. ಅದೇ ಬಾಣಲಿ ಇಟ್ಟಿದ್ದೀನಿ. ಮತ್ತು ಒಗ್ಗರಣೆ ಹಾಕೋಣ. 1 ಟೀ ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕಿದ್ದೀನಿ. ಅಮೂಲ್ ಬಟರ್ ಹಾಕಿದ್ದೀನಿ. ಈ ಥರ ಪಲಾವ್ ಎಲೆ ಹಾಕಿದ್ದೀನಿ. 2 ಏಲಕ್ಕಿ ಹಾಕಿದ್ದೀನಿ. ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಆಯಿತು. ಇವಾಗ ಮಸಾಲೆಗಳು ಹಾಕೋಣ. ಸ್ಪೈಸಸ್ ಹಾಕೋಣ. ಪೆಪ್ಪರ್ ಪುಡಿ 1 ಟೀ ಸ್ಪೂನ್ ಹಾಕಿದ್ದೀನಿ. ಮೊಟ್ಟೆ ಅಲ್ವಾ, ಪೆಪ್ಪರ್ ಪುಡಿ ಯೂಸ್ ಮಾಡಲೇಬೇಕು. ಚಕ್ಕೆ ಲವಂಗ ಪೌಡರು 1 ಟೀ ಸ್ಪೂನು, ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ 1/4 ಟೀ ಸ್ಪೂನು, ಗರಂ ಮಸಾಲ 1 ಟೀ ಸ್ಪೂನ್, ಅರಿಶಿನ ಪುಡಿ. ಎಲ್ಲ ಆಯಿತು. ಸ್ವಲ್ಪ ಫ್ರೈ ಮಾಡೋಣ ಸ್ಪೈಸಸ್ ಎಲ್ಲ ಫ್ರೈ ಆಗಿದೆ. ಇವಾಗ ಮಸಾಲೆ ಹಾಕೋಣ. ಹೊಂದಿರುವಂಥ ಮಸಾಲೆ ಹಾಕಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಫ್ರೈ ಆಗಿದೆ. ಇದಕ್ಕೆ ನೀರು ಹಾಕೋಣ. 2 ಲೋಟ ಅಷ್ಟು ನೀರು ಹಾಕಿದ್ದೀನಿ. ಇವಾಗ ಉಪ್ಪು ಹಾಕೋಣ. ಬರೀ ಮಸಾಲೆಗೆ ಮಾತ್ರ ಇವಾಗ ಉಪ್ಪು ಹಾಕಬೇಕು. ಮೊಟ್ಟೆಗೆ ಹಾಕಿದ್ದೀವಿ. ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಕಲಿಸ್ಕೊಳ್ಳೋಣ. 1-2 ಕುದಿ ಬಂದಮೇಲೆ ಮೊಟ್ಟೆ ಹಾಕಬೇಕು. ಮೊಟ್ಟೆ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ. ಸೊ ಇದು ಮಸಾಲೆ ಕುದಿ ಬಂದಾಗ ನಾವು ಮೊಟ್ಟೆ ಹಾಕಬೇಕು. ಇವಾಗ ಮಸಾಲೆ ಎಲ್ಲ ಬೇರ್ಕೊತಾ ಇದೆ. ಕುದಿ ಬರ್ತಾ ಇದೆ. ಇವಾಗ ಕಸ್ತೂರಿ ಮೆಂತ್ಯ ಹಾಕೋಣ.
ಇನ್ನೂ ರುಚಿ ಹೆಚ್ಚಾಗುತ್ತೆ. ಕಸ್ತೂರಿ ಮೆಂತ್ಯ ಒಂದು ಚಿಟಿಕೆ ಅಷ್ಟು ಹಾಕಿದ್ದೀನಿ. ಗಮ್ಮತ್ತು ಪರಿಮಳ ಬರುತ್ತೆ. ಕುದಿ ಬರ್ತಾಯಿದೆ. ಸೊ ಎಲ್ಲ ಪದಾರ್ಥನೂ ಹಾಕಾಯಿತು. ಇವಾಗ ಮೊಟ್ಟೆ ಹಾಕೋಣ. ಮೊಟ್ಟೆ ಹಾಕಿದ್ಮೇಲೆ ನಿಧಾನಕ್ಕೆ ಕಲಸಿ, ಯಾಕಂದರೆ ಅವಾಗೆಲ್ಲ ಇವಾಗ ಮೊಟ್ಟೆ ಹಾಕಿದ್ಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅವಾಗೆ ನೊರೆ ಬರ್ತಾಯಿತ್ತು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 10 ನಿಮಿಷ ಚೆನ್ನಾಗಿ ಕುದ್ಬಿಟ್ರೆ ಗಟ್ಟಿ ಆಗುತ್ತೆ, ಗ್ರೇವಿ ಥರ ಆಗುತ್ತೆ. ಸೊ ಮೊಟ್ಟೆ ಗೊಜ್ಜು, ಮೊಟ್ಟೆ ಗ್ರೇವಿ ರೆಡಿ ಆಗ್ತಾಯಿದೆ. ಗ್ರೇವಿ ರೆಡಿಯಾಗಿದೆ. ಮೊಟ್ಟೆ ಗ್ರೇವಿ ನೋಡಿ, ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ ಮೊಟ್ಟೆ ಗ್ರೇವಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮೊಟ್ಟೆ ಗ್ರೇವಿ ರೆಡಿ. ಮೊಟ್ಟೆ ಗೊಜ್ಜು ಚಪಾತಿ, ಪೂರಿ ಅಥವಾ ಪರೋಟ ಜೊತೆ ಆದರೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.